ಹೇ ಗೈಸ್, ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ 5 ವರ್ಷದಿಂದ 80 ವರ್ಷದ ವಯಸ್ಸಿನವರೆಗೂ ಕೂಡ ಅವ್ರಿಗೆ ಏನ್ ಗೋಲ್ ಇದೆ ಅಂತ ಕೇಳೋದಕ್ಕೆ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ 5 ವರ್ಷದ ಮಗುವಿಗೆ ಕೇಳ್ತಾರೆ, ನಿನ್ ಗೋಲ್ ಏನು ಅಂತ. 5 ವರ್ಷದ ಮಗು ಹೇಳುತ್ತೆ, ನನ್ಗೆ ಚಾಕ್ಲೇಟ್ಗಳು ಬೇಕು ಮತ್ತೆ ಆಟ ಸಾಮಾನುಗಳು ಬೇಕು ಅಂತ ಹೇಳುತ್ತೆ. ಮತ್ತೆ ಅದೇ 10 ವರ್ಷದ ಹುಡುಗ ಕೇಳಿದಾಗ ಅವನು ನನ್ ಜೊತೆ ಆಟ ಆಡಕ್ಕೆ ಯಾರು ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸ್ ಬೇಕು ಅಂತ ಹೇಳ್ತಾನೆ. ಮತ್ತೆ 15 ವರ್ಷದ ಹುಡುಗ ಕೇಳಿದಾಗ ಅವನು ನನ್ಗೆ ಫೋನ್ ಇಲ್ಲ, ಫೋನ್ ಬೇಕು ಅಂತ ಹೇಳ್ತಾನೆ. ಮತ್ತೆ 20 ವರ್ಷದ ಹುಡುಗ ಕೇಳಿದಾಗ ಅವಾಗ ಅವನು ಹೇಳ್ತಾನೆ, ನಂಗೆ ಸೂಪರ್ ಬೈಕ್ಸ್ ಮತ್ತೆ ಸೂಪರ್ ಕಾರ್ ಬೇಕು ಅಂತ ಅವನು ಗೋಲ್ ಇಟ್ಕೊಂಡಿರ್ತಾನೆ. ಮತ್ತೆ ಅದೇ ಕ್ವಶನ್ 25 ವರ್ಷದವ್ರಿಗೆ ಕೇಳಿದಾಗ ಅವರು ಒಳ್ಳೆ ಜಾಬ್ ಬೇಕು, ಲೈಫ್ ಸೆಟ್ಲ್ ಆಗ್ಬೇಕು ಅಂತ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಇದೇ ಕ್ವಶನ್ 31 ವರ್ಷದ ವ್ಯಕ್ತಿಗೆ ಕೇಳಿದಾಗ ಅವನು ಲೈಫ್ ನ ಟ್ರಾವೆಲ್ ಮಾಡ್ಬೇಕು, ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಏಜ್ ಜಾಸ್ತಿ ಮಾಡಿ 45 ವರ್ಷದವ್ರಿಗೆ ಕೇಳ್ತಾರೆ, ಅವಾಗ ಅವರು ನಮ್ಮ ಮಕ್ಕಳಿಗೆ ಎಜುಕೇಶನ್ ಒಂದು ಕಂಪ್ಲೀಟ್ ಆದ್ರೆ ಸಾಕು, ಅವರೇ ಎಲ್ಲ ನೋಡ್ಕೋತಾರೆ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಇದೇ ಕ್ವಶನ್ 50 ವರ್ಷದವ್ರಿಗೆ ಕೇಳಿದಾಗ ನಮ್ಮ ಮಕ್ಕಳಿಗೆ ಎಲ್ಲಾನು ಜಾಬ್ ಸಿಕ್ಕಿದೆ, ಇವಾಗ ಅವ್ರಿಗೆ ಮದ್ವೆ ಮಾಡೋದು ಒಂದೇ ಗೋಲ್ ಇದೆ ಅಂತ ಹೇಳ್ತಾರೆ. ಅದೇ 60 ವರ್ಷದವ್ರಿಗೆ ಕೇಳಿದ್ರೆ ಒಂದೇ ಒಂದ್ಸಾರಿ ನಮ್ಮ ಮೊಮ್ಮಕ್ಕಳಿಗೆ ನೋಡಿದ್ರೆ ಸಾಕು, ಅದೇ ನನ್ನ ಗೋಲ್ ಅಂತ ಹೇಳ್ತಾರೆ. ಮತ್ತೆ 75 ಆದವ್ರಿಗೆ ಕೇಳಿದ್ರೆ ಜನ ನಮ್ಗೆ ಕೂನ ಹಿಡಿಬೇಕು, ಆತರ ನಾವ್ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾರೆ. ಯಾವಾಗ ನಂಬರ್ 80 ಆಗುತ್ತೆ ಅವಾಗ ಹೇಳ್ತಾರೆ, ನಿಮ್ಮ ಏಜ್ ಜೊತೆಗೆ ನಿಮ್ಮ ಟೈಮ್ ಕೂಡ ಪಾಸ್ ಆಗ್ತಾ ಇರುತ್ತೆ, ಅದಕ್ಕೆ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಸಮಯನೂ ಕೂಡ ಚೆನ್ನಾಗಿ ಸ್ಪೆಂಡ್ ಮಾಡಿ. ಅದಕ್ಕೆ ನಿಮ್ಮ ಲೈಫ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮೂಮೆಂಟ್ ಅನ್ನು ಎಂಜಾಯ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.